ಮಂತ್ರ ಜಪ ಕೂತಲ್ಲಿ ನಿಂತಲ್ಲಿ ಮಾಡಿ. ಬೆಳಗ್ಗೆ 108 ಮಾತ್ರ ಕೂತ್ಕೊಂಡು ದೇವರ ಎದುರಿಗೆ ಮಾಡಲಿಕ್ಕೆ ಸಾಧ್ಯ ಇದ್ರೆ ಅಷ್ಟು ಮಾಡಿ. ಆದರೆ ಅಡುಗೆ ಮಾಡುವಾಗಲೂ ಮಾಡಿ, ಯಾರು ಬೇಡ ಅಂತಾರೆ? ಟಿವಿ ನೋಡಬೇಕು, ಮೊಬೈಲ್ ಸಿನಿಮಾ ಹಾಕೊಂಡು ಅಡುಗೆ ಮಾಡ್ಬೇಕಂತ ಯಾವ ಗುರುಗಳು ಹೇಳಿಲ್ವಲ್ಲ. ಅಡುಗೆ ಮಾಡ್ತಾ ಮಾಡ್ತಾ, ಚಪಾತಿ ಮಾಡ್ತಾ ಮಾಡ್ತಾ, ತಿಂಡಿ ಮಾಡ್ತಾ ಮಾಡ್ತಾ, ಮಕ್ಕಳಿಗೋ ಮೊಮ್ಮಕ್ಕಳಿಗೋ ಸ್ನಾನ ಮಾಡಿಸ್ತಾ ಮಾಡಿಸ್ತಾ, ತಿಂಡಿ ಮಾಡ್ತಾ ಮಾಡ್ತಾ, ಬಡಿಸ್ತಾ ಬಡಿಸ್ತಾ ಜಪ ಮಾಡಿ. ನಿಮ್ಮ ಮನಸ್ಸನ್ನೇ ನೀವೇನು ಕೈಲಿ ಜಪಮಾಲೆ ಹಿಡ್ಕೊಂಡೇ ಮಾಡಬೇಕಾಗಿಲ್ಲ, ಕೌಂಟ್ರ್ ಹಿಡ್ಕೊಂಡೇ ಮಾಡಬೇಕಾಗಿಲ್ಲ, ಮನಸ್ಸಲ್ಲಿ ಮಾಡ್ತಾ ಮಾಡ್ತಾ ಇದೆ. ಅದನ್ನು ನಿರಂತರವಾಗಿ ನೀವು ಎದ್ದಾಗಿಂದ ಮಲಗುವವರೆಗೆ ಎಚ್ಚೆತ್ತಿರುವ ಎಲ್ಲ ಕಾಲಗಳಲ್ಲಿ, ಎಲ್ಲ ಸಂದರ್ಭಗಳಲ್ಲಿ, ಎಲ್ಲ ಕೆಲಸ ಮಾಡ್ತಾ 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 ನಾವು ಜಪ ಸಾಧನೆ ಮಾಡೋಕ್ಕೆ ಸಾಧ್ಯ ಇದೆ, ಜೊತೆಗೆ ಮಾಡೋಕ್ಕೆ ಸಾಧ್ಯ ಇದೆ. ರಾಜಯೋಗ ಮತ್ತು ಜ್ಞಾನ ಯೋಗ ಅದರಲ್ಲಿ ನೀವು ಕುತ್ಕೊಳ್ಬೇಕಾಗುತ್ತೆ. ಇಷ್ಟು ಗಂಟೆ ಧ್ಯಾನ ಮಾಡಬೇಕು, ಇಷ್ಟು ಗಂಟೆ ಪ್ರಾಣಾಯಾಮ ಮಾಡಬೇಕು. ಇಲ್ಲಿ ನಿಮಗೆ ಕುತ್ಕೊಂಡೇ ಮಾಡ್ಬೇಕಂತಿಲ್ಲ, ನೀವು ಓಡಾಡ್ತಾ ಮಾಡ್ಬೋದು. ಮಲಗಿದ ಮೇಲೆ ಹಾಸಿಗೆ ಮಲಗಿದ ಮೇಲೆ ನಿದ್ದೆಗೆ ಹೋಗುವವರೆಗೂ